ನಿಮಗೂ ಅಸ್ತಮಾ ಸಮಸ್ಯೆ ಐತೇನ್ರಿ? ಬಹಳ ಅಸ್ತಮಾ ಸಮಸ್ಯೆ ನಿಮ್ಗೆ ಕಾಡಿಸ್ತಾ ಇದೆಯಾ? ಅದು ಯಾಕೆ ನಿಮ್ಗೆ ಆಗ್ತಾ ಇದೆ, ಪದೇ ಪದೇ ನಿಮ್ಗೆ ಯಾಕೆ ಆಗ್ತಾ ಇದೆ, ನಿಮ್ಗೆ ಕಾರಣ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ತೇನೆ ರೀ ಆಸ್ತಮಾ ಅಂದ್ರೆ ಏನು, ಅದು ಆಗ್ಲಿಕ್ಕೆ ಕಾರಣ ಏನು, ಆದ್ರೆ ನಿಮ್ಗೆ ಲಕ್ಷಣ ಏನೇನಿರ್ತಾವೆ, ಡಾಕ್ಟರ್ ನಿಮ್ಗೆ ಇದ್ರಾಗ ಟೆಸ್ಟ್ ಏನು ಮಾಡಿಸ್ಲಿಕ್ಕೆ ಹೇಳ್ತಾರೆ, ಮತ್ತು ಇದ್ರದ್ದು ಅಲೋಪತಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ, ಮತ್ತು ಇಂಪಾರ್ಟೆಂಟ್ ಇದ್ರಾಗ ಪಥ್ಯ ಏನು ಅಪಥ್ಯ ಏನು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೊದಲಿಗೆ ನಾನು ನಿಮ್ಗೆ ತಿಳಿಸ್ತೀನಿ ಆಸ್ತಮಾ, ಅದಕ್ಕೆ ಬ್ರಾಂಕಿಯಲ್ ಆಸ್ತಮಾನ ಅಂತಾನು ಕರೀತಾರೆ. ಆಸ್ತಮಾ ಅಂದ್ರೆ ಏನು? ಸೊ ನೋಡ್ರಿ, ಇದು ಒಂದು ಕಂಡೀಷನ್. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ, ವ್ಯಕ್ತಿ ಏನಿರ್ತಾನೆ ನೋಡ್ರಿ, ಅವ್ರದ್ದು ಶ್ವಾಸಕೋಶದ ಒಳಗೆ ಬ್ರಾಂಕಿಯಲ್ ಟ್ಯೂಬ್ಸ್ ಏನಿರ್ತಾವ ನೋಡ್ರಿ, ಅದ್ರ ಒಳಗಡೆ ಬಾವು ಬಂದ್ಬಿಡ್ತೈತಿ. ಅವು ತಿಳಿ ಆಗಿಬಿಡ್ತಾವು, ನ್ಯಾರೋ ಆಗ್ತಾವು, ಅಲ್ಲಿ ಸ್ವೆಲ್ಲಿಂಗ್ ಬಂದ್ಬಿಟ್ಟಿರ್ತೈತಿ. ಅದ್ರ ಸಂಬಂಧ ಅಲ್ಲೇ ಎಕ್ಸ್ಟ್ರಾ ಮ್ಯೂಕಸ್ ಜಮಾ ಆಗ್ತೈತಿ. ಅದ್ರ ಸಂಬಂಧ ಯಾವ ರೋಗಿ ಇರ್ತಾರ ನೋಡ್ರಿ, ಅವ್ರಿಗೆ ಶ್ವಾಸ ತಗೋಲಿಕ್ಕೆ ಬಹಳ ಜಾಸ್ತಿ ಕಷ್ಟ ಆಗ್ತೈತಿ. ಮತ್ತು ಆಸ್ತಮಾ ನೋಡ್ರಿ, ಇದು ಒಂದು ಕ್ರಾನಿಕ್ ಡಿಸಾರ್ಡರ್, ಗಂಭೀರ ಸಮಸ್ಯೆ ರೀ. ಸೊ ಬರ್ರಿ ಈಗ ನಾನು ತಿಳಿಸ್ತೇನೆ ಇದ್ರ ಆಗ್ಲಿಕ್ಕೆ ಕಾರಣ ಏನಂತ. ಒಂದೇದ್ ನೋಡ್ರಿ, ನೀವೇನ್ರ ಎಲರ್ಜಿನ್ಸ್ ಇನ್ಹೇಲ್ ಮಾಡಕ್ ಕುಂತೀರಂದ್ರ, ನೀವು ಮೂಗಿನ ಮೂಲಕ ನಿಮ್ ಎಲರ್ಜಿಕ್ ಪಾರ್ಟಿಕಲ್ಸ್ ಏನದಾವ ಅವನೇನ್ರ ಉಸಿರಾಡ್ಸಕ್ ಕುಂತೀರಂದ್ರ, ಉದಾಹರಣೆಗೆ ಪಾಲನ್ಸ್ ಆಗಿರ್ಬೋದು, ಇಲ್ಲ ಡಸ್ಟ್ನಾಗ ಇದ್ದಿದ್ದು ಪಾರ್ಟಿಕಲ್ಸ್ ಏನಿರ್ತಾವ ಅವು ಮೈಟ್ಸ್ ಆಗಿರ್ಬೋದು, ಇಲ್ಲ ಬಾಡಿ ಸಿಕ್ರೀಷನ್ಸ್ ಆಗಿರ್ಬೋದು, ಕಾಕ್ರೋಚ್ ಬಾಡಿ ಸಿಕ್ರೀಷನ್ಸ್, ಅವನೇನ್ರ ನೀವು ಉಸಿರಾಡ್ಸಕ್ ಕುಂತೀರಂದ್ರ ಅದ್ರ ಸಂಬಂಧ ನಿಮ್ಗೆ ಆಸ್ತಮಾ ಆಗ್ತೈತ್ರಿ. ಇಲ್ಲ ನೀವೇನ್ರ ಫುಡ್ ಪಾರ್ಟಿಕಲ್ಸ್ ತಿನ್ನಕ್ ಕುಂತೀರಿ, ಅದ್ರ ಸಂಬಂಧ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ಸ್ ಆಗಕ್ ಕುಂತಾವ. ಯಾವಪ್ಪ ಅಂದ್ರ ಸೆಲ್ ಫಿಶ್ ಅಂತಾರ್ರಿ, ಇದು ಒಂದು ಸೀ ಫುಡ್ ರೀ. ಇಲ್ಲ ಪೀನಟ್ಸ್, ಶೇಂಗಾ ಕಾಳು ಏನ್ರ ತಿನ್ನಕ್ ಕುಂತೀರಿ ಬಹಳ ಜಾಸ್ತಿ ಅಂದ್ರೆ ಅದ್ರ ಸಂಬಂಧ ಕೂಡ ನಿಮ್ಗೆ ಇವು ಆಸ್ತಮಾ ಆಗ್ಬಹುದು. ಇಲ್ಲ ನೀವು ಬಹಳ ಜಾಸ್ತಿ ಸಿಗರೇಟ್ ಸ್ಮೋಕಿಂಗ್ ಮಾಡ್ತೀರಂದ್ರ, ಸಿಗರೇಟ್ ಸ್ಮೋಕ್ ಮಾಡೋದ್ಲಿಂತ್ರ, ಬೀಡಿ ಸೇದೋದ್ರಿಂದ, ಇಲ್ಲ ನಿಮ್ ದೇಹದಾಗ ಏನರ ವೈರಲ್ ಇನ್ಫೆಕ್ಷನ್ಸ್ ಆಗ್ಯಾವಂದ್ರ, ಇಲ್ಲ ನೀವು ಬಹಳ ಜಾಸ್ತಿ ಹೆವಿ ಎಕ್ಸಸೈಸ್ ಮಾಡ್ತೀರಿ, 2 ತಾಸು 3 ತಾಸು ವಿಗ್ರಸ್ ಎಕ್ಸಸೈಸ್ ಮಾಡ್ತೀರಂದ್ರ ಅದ್ರ ಸಂಬಂಧ ಕೂಡ ಆಗ್ತೈತಿ. ಇಲ್ಲ ನೀವು ಬಹಳ ಜಾಸ್ತಿ ಓಡಾಡ್ತೀರಂದ್ರ, ವಾಕಿಂಗ್ ಬಹಳ ಜಾಸ್ತಿ ಮಾಡ್ತೀರಂದ್ರ, ಇಲ್ಲ ಇಮೋಷನಲಿ ನೀವೇನ್ರ ಡಿಸ್ಟರ್ಬ್ ಆದಿರಂದ್ರ, ನಿಮ್ ಫ್ಯಾಮಿಲಿಯಾಗ ಏನರ ಪ್ರಾಬ್ಲಮ್ ನಡೆಯಕುಂತಾವ, ಅದ್ರ ಸಂಬಂಧ ನೀವು ಇಮೋಷನಲಿ ಡಿಸ್ಟರ್ಬ್ ಆದ್ರಿ, ಬಹಳ ಅಳಾಕ್ ಕುಂತೀರಿ, ನೀವು ಬಹಳ ಜಾಸ್ತಿ ದುಃಖಿ ಇರ್ತೀರಿ, ನಿಮ್ಗೆ ಹ್ಯಾಪಿನೆಸ್ಸೇ ಇಲ್ಲ ಲೈಫ್ನಾಗ, ಇಮೋಷ್ನಲಿ ನೀವು ಡಿಸ್ಟರ್ಬ್ ಇದ್ರು ಕೂಡ ಇದು ಬಹಳ ಸಮಸ್ಯೆ ಜಾಸ್ತಿ ಆಗ್ತೈತ್ರಿ. ಇಲ್ಲ ಸಡನ್ ಚೇಂಜ್ ಆಗ್ತೈತಿ ನೋಡ್ರಿ ಕ್ಲೈಮೇಟು, ಈಗ ಸಡನ್ ಆಗಿ ಬಿಸಿಲು ಬರೋದು, ಮಳಿ ಬರೋದು, ಥಂಡ್ ಹತ್ತೋದು, ಈ ರೀತಿ ಕ್ಲೈಮೇಟ್ ಸಡನ್ ಚೇಂಜ್ ಆಗ್ತಾ ಇದ್ರು ಕೂಡ ನಿಮ್ಗೆ ಈ ಸಮಸ್ಯೆ ಆಗ್ಬೋದು. ಇಲ್ಲ ನೀವು ಎಲ್ಲಿ ಇರ್ತೀರಿ ಅಲ್ಲಿ ಬಹಳ ಜಾಸ್ತಿ ಪ್ರದೂಷಣ ಐತಿ, ವಾಯು ಪ್ರದೂಷಣ ಬಹಳ ಜಾಸ್ತಿ ಇದೆ ಅಂತದ್ರಾಗ ನಿಮ್ಗೆ ಇದು ಆಗ್ಬೋದು. ಇಲ್ಲ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಐತಂದ್ರ, ಮನ್ಯಾಗ ತಂದೆ ತಾಯಿಗೆ ಯಾರಿಗಾರ ಈ ಸಮಸ್ಯೆ ಐತಂದ್ರೆ ನಿಮಗ್ ಕೂಡ ಇದು ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗ್ತೈತ್ರಿ. ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಿಮ್ಗೆ ಆಸ್ತಮಾ ಐತಂದ್ರ ನಿಮ್ಗೆ ಏನೇನ್ ಲಕ್ಷಣ ಇರ್ಬೋದು, ಏನೇನ್ ಲಕ್ಷಣ ಆಗ್ಬೋದು ಅಂತ. ನೋಡ್ರಿ, ಮೊದ್ಲಕ್ ನಿಮ್ಗ ಉಸಿರು ತಗೊಳಕ, ಶ್ವಾಸ ತಗೊಲಿಕ್ಕೆ ಕಷ್ಟ ಆಗ್ತೈತಿ, ಸ್ವಲ್ಪ ಪ್ರಮಾಣದ ಕಷ್ಟ ಆಗ್ತಿರ್ತೈತಿ. ಕೆಲವೊಂದಿಷ್ಟು ಕಂಡೀಷನ್ನಾಗ ಬಹಳ ಸಿವಿಯರ್ ನಿಮ್ಗ ಶ್ವಾಸ ತಗೊಳಕ್ ಕಷ್ಟ ಆಗ್ತೈತಿ. ನಿಮ್ ಕುತ್ತಿಗೆ ಯಾರ ಹಿಚ್ಕ್ಯಾರನಂತ ಆ ರೀತಿ ಫೀಲಿಂಗ್ ಬರ್ಬೋದು. ಇಲ್ಲ ನಿಮ್ಗ ಬಹಳ ಜಾಸ್ತಿ ಕೆಮ್ಮಿರ್ತೈತ್ರಿ, ಮತ್ತ ನಿಮ್ ಎದೆಗಿಂತ ಒಂದು ವೀಸ್ ಸೌಂಡ್ ಬರ್ತೈತಿ. ವೀಸ್ ಅಂದ್ರೆ ಯಾರ ಸೀಟಿ ಹೊಡೆದಂಗ ಈ ರೀತಿ ನಿಮ್ಗ ಸೌಂಡ್ ಬರ್ತಿರ್ತೈತ್ರಿ. ನಿಮ್ ಎದೆ ಇರ್ತೈತಿ ನೋಡ್ರಿ, ಬಹಳ ಜಾಸ್ತಿ ಟೈಟ್ ಆಗಿಬಿಟ್ಟಿರ್ತೈತಿ, ಬಹಳ ಜಾಸ್ತಿ ಟೈಟ್ ಆಗಿಬಿಡ್ತೈತಿ ಎದೆ. ನಿಮಗ್ ಬಹಳ ಜಾಸ್ತಿ ಬೆವ್ರು ಬರ್ತೈತಿ, ಮತ್ ನೀವು ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ತೀರಿ, ಭ್ರಮಿತರಾಗಿರ್ತೀರಿ. ಈ ಟೈಮ್ನಾಗ ಕೆಲವೊಂದಿಷ್ಟು ಕಂಡೀಷನ್ನಾಗ ಬಹಳ ಸಿವಿಯರ್ ಕಂಡೀಷನ್ ಇತ್ತಂದ್ರ ನಿಮ್ಮ ಮೈ ಪೂರ್ತಿ ನೀಲಿ ಆಗಿಬಿಡ್ತೈತ್ರಿ, ಉಸಿರಾಡಕ್ ಚೆನ್ನಾಗಿ ಆಗ್ಲಾರ್ದಕ್ಕೆ, ಆಕ್ಸಿಜನ್ ಬರಾಬರಿ ಮೈಗೆ ಸಿಗಂಗಿಲ್ಲ, ಅದಕ್ಕೆ ಸೈನೋಸಿಸ್ ನಿಮ್ಗೆ ಆಗ್ಬೋದು. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ನಾಗ ಕೆಮ್ಮು ಈ ಪರಿ ಜಾಸ್ತಿ ಇರ್ತೈತೆ ಅಂದ್ರೆ ಒಟ್ಟ ನಿಂದ್ರಂಗಿಲ್ಲ, ಕಂಟಿನ್ಯೂ ಕೆಮ್ತಿರ್ತಾರ. ಇವೆಲ್ಲ ಲಕ್ಷಣ ನಿಮ್ಗೆ ಆಗ್ಬೋದ್ರಿ. ಈಗ ನೀವು ಡಾಕ್ಟರ್ ಕಡೆ ಆಸ್ತಮಾ ಕಂಡೀಷನ್ಸ್ ತಗೊಂಡ್ ಹೋಗಿರ್ತಾರಲ್ಲ, ಡಾಕ್ಟರ್ ನಿಮ್ಗೆ ಏನೇನ್ ಟೆಸ್ಟ್ ಮಾಡಿಸ್ಬೋದು. ಸೊ ನೋಡ್ರಿ, ಮೊದ್ಲು ರಕ್ತ ತಪಾಸಣೆ ಮಾಡಿಸ್ತಾರ, CBC, CRP, AEC, ASL,
ಮತ್ತೆ ನಿಮ್ಗೆ ಚೆಸ್ಟ್ ಎಕ್ಸ್ರೇ ಮಾಡಿಸ್ಲಿಕ್ಕೆ ಹೇಳ್ಬೋದು, ಇಲ್ಲ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಿಸ್ಬೋದು, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸ್ಬೋದು, ಯೂರಿಯಾ ಟೆಸ್ಟ್, ಕಿರಾಟಿನಿನ್ ಟೆಸ್ಟ್ ಇವೆಲ್ಲ ಮಾಡಿಸ್ಬೋದ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರದ್ದು ಮಾಡರ್ನ್ ಟ್ರೀಟ್ಮೆಂಟ್ ಏನು. ಅಲೋಪತಿದಾಗ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾರ ಸೊ ನೋಡ್ರಿ, ಬ್ರಾಂಕೋ ಡೈಲೇಟರ್ ಟ್ಯಾಬ್ಲೆಟ್ಸ್ ಕೊಡ್ತಾರ, ಇಲ್ಲ ಬ್ರಾಂಕೋ ಡೈಲೇಟರ್ ಇಂಜೆಕ್ಷನ್ಸ್ ಕೊಡ್ತಾರ, ಸ್ಟೆರಾಯ್ಡಲ್ ಟ್ಯಾಬ್ಲೆಟ್ಸ್ ಇಲ್ಲ ಸ್ಟೆರಾಯ್ಡಲ್ ಇಂಜೆಕ್ಷನ್ಸ್ ಕೊಟ್ಟಿರ್ತಾರ, ಇನ್ಹೇಲರ್ಸ್ ಕೊಡ್ತಾರ್ರಿ, MDI ಲಿನರ್ಸ್, ರೋಟಾ ಹೇಲರ್ಸ್ ಕೊಡ್ತಾರ. ಬಹಳ ಜಾಸ್ತಿ ಸಿವಿಯರ್ ಕೇಸ್ ಇತ್ತಂದ್ರ ನಿಮ್ಗೆ ಆಕ್ಸಿಜನ್ ಹಚ್ಚಿ ಹಾಸ್ಪಿಟಲ್ನ ಅಡ್ಮಿಟ್ ಮಾಡ್ಕೊಂಡಿರ್ತಾರ್ರಿ. ಈಗ ಇದ್ರದ್ದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಆಯುರ್ವೇದದಾಗ ಒಂದೇ ಸಿದ್ಧಾಂತ ಏನಪ್ಪಾ ಅಂದ್ರ ನಿಧಾನ ಪರಿವರ್ಜನ ಅಂತ. ಅಂದ್ರ ನಿಮ್ಗ ಎದ್ರ ಸಂಬಂಧ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ಮೂಲಭೂತ ಮೊದಲ ಕಾರಣ ಹುಡುಕ್ಬೇಕು. ಮತ್ತ ಆ ಕಾರಣ ಮುಂದೆ ನಿಮಗೆ ಈ ನಮನಿ ತ್ರಾಸ ಕೊಡಬಾರ್ದಂತ ಅದನ್ನ ತ್ಯಾಗ ಮಾಡೋದು, ನಿಧಾನ ಪರಿವರ್ಜನೆ ಮಾಡ್ಬೇಕು ಮೊದ್ಲ. ಎರಡನೇದ್ದು ನಿಮ್ಗೆ ಇಂಟರ್ನಲ್ ಮೆಡಿಸಿನ್ಸ್ ಕೊಡ್ತೀವಿ, ಬಾಯಿ ಮೂಲಕ ತೋಳಿಕೆ ಔಷಧಿ ಕೊಡ್ತೀವಿ, ಶಮನ ಔಷಧಿ ಕೊಡ್ತಾರ್ರಿ, ಟ್ಯಾಬ್ಲೆಟ್, ಕಷಾಯ, ಚೂರ್ಣ, ಲೇಹ ಇಂಥವೆಲ್ಲ ಮೆಡಿಸಿನ್ಸ್ ನಿಮ್ಗೆ ಕೊಡ್ಲಾಗ್ತೈತಿ. ಮೂರನೇದು ನಿಮ್ಗೆ ಶೋಧನ ಕರ್ಮದಾಗ ಈ ವಿರೇಚನ ಮಾಡ್ಲಿಕ್ಕೆ ಹೇಳ್ತಾರೆ. ಪಂಚಕರ್ಮ ಪ್ರೊಸೀಜರ್ ಇದು ವಿರೇಚನ ಅಂತ, ಈ ಒಂದು ಪ್ರೊಸೀಜರ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದ್ರ ಜೊತೆಗೆ ನಿಮ್ಗೆ ಅವಲೇಹ ರಸಾಯನ ಕೂಡ ಕೊಡ್ಲಾಗ್ತೈತಿ. ಈಗ ನಾನು ನಿಮ್ಗೆ ಇಂಪಾರ್ಟೆಂಟ್ ತಿಳಿಸ್ಕೊಡ್ತೇನ್ರಿ. ಅಸ್ತಮಾ ನಿಮ್ಗೆ ಐತಂದ್ರೆ ನಿಮ್ಗೆ ಪಥ್ಯ ಏನು ಮತ್ತು ಅಪಥ್ಯ ಏನಂತ. ಬಹಳಷ್ಟು ಮಂದಿಗೆ ಬರೀ ಟ್ಯಾಬ್ಲೆಟ್ ತಗೊಂತಿರ್ತಾರ, ಅವ್ರಿಗೆ ಪಥ್ಯ ಅಪಥ್ಯ ಅನ್ನೋದ ಗೊತ್ತಿರಂಗಿಲ್ಲ. ಪಥ್ಯ ನೋಡ್ರಿ, ನಿಮ್ಗೆ ಅಸ್ತಮಾ ಐತಂದ್ರ ಯಾವಾಗ್ಲೂ ಉಗುರು ಬೆಚ್ಚ ನೀರು ಕುಡೀರಿ. ಉಗುರು ಬೆಚ್ಚ ನೀರು ಕುಡಿದ್ರೆ ನಿಮ್ ಶ್ವಾಸಕೋಶದ ಸಮಸ್ಯೆ ಆಗಂಗಿಲ್ಲ. ಮತ್ತ ಎರಡನೇದ್ದು, ಆದಷ್ಟು ನೀವು ಡೈಲಿ ಒಂದ್ ಅರ್ಧ ತಾಸರ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಬ್ರೀದಿಂಗ್ ಎಕ್ಸರ್ಸೈಸ್ ಇರ್ತೈತಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ನಿಮ್ಗೆ ಅಪಥ್ಯ ಏನು ನೀವು ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಜಾಸ್ತಿ ಧೂಳ ದುಮ್ಮ ಇತ್ತಂದ್ರ, ಕ್ರೌಡಿ ಪ್ಲೇಸ್ ಐತಂದ್ರ, ಹೆಂಗ ಕ್ರೌಡಿ ಪ್ಲೇಸ್ ಅಂದ್ರ ನೋಡ್ರಿ, ಜಾತ್ರೆ ಆಗಿರ್ಬೋದು, ಇಲ್ಲ ಯಾವ್ದಾರು ದೊಡ್ಡ ದೊಡ್ಡ ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲಿ ಬಹಳ ಜಾಸ್ತಿ ಗದ್ಲ ಇರ್ತೈತಿ ಅಂತ ಜಾಗದಾಗ ಹೋಗಕ್ ಹೋಗ್ಬಾರ್ದು. ಸ್ಮೋಕಿಂಗ್ ಮಾಡಕ್ ಹೋಗ್ಬಾರ್ದು, ಬಹಳ ಹೆವಿ ಎಕ್ಸರ್ಸೈಸ್ ಮಾಡಕ್ ಹೋಗ್ಬಾರ್ದು, ಜಾಸ್ತಿ ಹೊತ್ತು ಬಿಸಿಲಿನ ತಿರ್ಗಾಡಕ್ ಹೋಗ್ಬಾರ್ದು, ಬಹಳ ಜಾಸ್ತಿ ಓಡಾಡಕ್ ಹೋಗ್ಬಾರ್ದು. ಮತ್ತ ಮೀನಾ ಆದಷ್ಟು ಕಡಿಮೆ ತಿನ್ರಿ, ಇಲ್ಲ ಮೀನಾ ತಿನ್ನೋದ್ ಬಂದ್ ಮಾಡ್ರಿ. ಆಲೂಗಡ್ಡಿ ತಿನ್ನಕ್ ಹೋಗ್ಬೇಡ್ರಿ, ಮೊಸರು ತಿನ್ನಕ್ ಹೋಗ್ಬೇಡ್ರಿ, ಹಾಲು ಮತ್ತು ಹಾಲಿಂತ್ರ ಏನೇನ್ ಪ್ರಾಡಕ್ಟ್ ತಯಾರು ಮಾಡ್ತಾರ ಅದನ್ನ ತಿನ್ನಕ್ ಹೋಗ್ಬೇಡ್ರಿ, ಐಸ್ ಕ್ರೀಮ್ ತಿನ್ನಕ್ ಹೋಗ್ಬೇಡ್ರಿ, ತಂಪನ್ ಪದಾರ್ಥ ತಿನ್ನಕ್ ಹೋಗ್ಬೇಡ್ರಿ, ಸಿಹಿ ಪದಾರ್ಥ ಸ್ವೀಟ್ ಐಟಮ್ಸ್ ಮುಟ್ಟಬಾರ್ದು. ಮತ್ತ ಥಂಡಿ ಇದ್ದ ಜಾಗಕ್ಕೆ ಹೋಗಕ್ ಹೋಗ್ಬೇಡ್ರಿ, ಥಂಡಿಗೆ ಎಕ್ಸ್ಪೋಸ್ ಆಗ್ಬೇಡ್ರಿ. ತಲೆ ಮೇಲೆ ಸ್ನಾನ ಆದಷ್ಟು ಕಡಿಮೆ, ವಾರಕ್ಕೆ ಇಲ್ಲ 2 ವಾರಕ್ಕೊಮ್ಮೆ ಮಾಡಿದ್ರೆ ಸಾಕ್ರಿ. ಜಾಸ್ತಿ ಹೆಡ್ ಬಾತ್ ಮಾಡಕ್ ಹೋಗ್ಬೇಡ್ರಿ. ಮತ್ತ ನಿಮ್ ಫ್ಯಾಮಿಲಿಯಾಗ ಏನ್ರ ನಿಮ್ ಪರ್ಸನಲ್ ಪ್ರಾಬ್ಲಮ್ಸ್ ಅದಾವಂದ್ರ ಆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಕೊರಿ. ಯಾಕಂದ್ರ ನೀವು ಎಲ್ಲಿ ಮಠ ಇಮೋಷನಲಿ ನೀವು ಫಿಟ್ ಆಗಂಗಿಲ್ಲ ಅಲ್ಲಿ ಮಠ ಈ ಸಮಸ್ಯೆ ನಿಮ್ಗೆ ಪದೇ 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 ಕಾಡ್ತಿರ್ತೈತಿ. ನೀವು ಅಳೋದು, ದುಃಖಿ ಇರೋದು ಅಂತವೆಲ್ಲ ಮಾಡಕ್ ಕುಂತೀರಂದ್ರ ಅದ್ರಲ್ಲಿ ಇನ್ನಿಟ್ ಜಾದ ಇದು ಟ್ರಿಗರ್ ಆಗುತ್ತೆ ಅಸ್ತಮಾ. ಮತ್ತೆ ನೀವು ಪ್ಯಾಸಿವ್ ಸ್ಮೋಕಿಂಗ್ ಮಾಡಕ್ ಹೋಗ್ಬೇಡ್ರಿ. 15 ದಿನಕ್ಕೊಮ್ಮೆ ಸ್ಮೋಕ್ ಮಾಡ್ತೀನಿ, ತಿಂಗಳಿಗೊಮ್ಮೆ ಮಾಡ್ತೀನಿ, 2 ತಿಂಗಳಿಗೊಮ್ಮೆ ಮಾಡ್ತೀನಿ, ಆ ರೀತಿ ಪ್ಯಾಸಿವ್ ಸ್ಮೋಕಿಂಗ್ ಮಾಡಕ್ ಹೋಗ್ಬಾರ್ದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ, ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.